ತಾಲೂಕಿನಾದ್ಯಂತ ಗೊಬ್ಬರದ ಕೊರತೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಗತ್ಯವಿರುವ ಪ್ರಮಾಣದ ಗೊಬ್ಬರವನ್ನ ಸರಬರಾಜು ಮಾಡಲು ಸಂಬಂಧಪಟ್ಟ ಇಲಾಖೆಯವರು ವಿಫಲರಾಗಿದ್ದಾರೆ ಎಂಬ ಆರೋಪ ರೈತರಿಂದ ಕೇಳಿಬರುತ್ತಿದೆ. ಬೆಳಗಿನ ಜಾವ 1 ಗಂಟೆಯಿಂದಲೇ ರೈತರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಊಟ ನಿದ್ರೆಯನ್ನ ಕಡೆಗಣಿಸಿ ಗೊಬ್ಬರಕ್ಕಾಗಿ ಸಾಲಿನಲ್ಲಿ ಕುಳಿತ ದೃಶ್ಯ ಕಂಡು ಬಂದಿತು. ಯೂರಿಯಾ ಗೊಬ್ಬರ ಸಿಗುತ್ತದೆ ಎಂಬ ಭರವಸೆ ಇದ್ದರೂ ಗೊಬ್ಬರ ಖಾಯಂ ಸಿಗುತ್ತದೆ ಎಂಬುದಕ್ಕೆ ಭರವಸೆ ಇರಲಿಲ್ಲ. ಪಟ್ಟಣದ ಗೊಬ್ಬರ ಮಾರಾಟದ ಅಂಗಡಿಯಲ್ಲಿ ಸ್ಟಾಕ್ ಇಲ್ಲವೆಂದು ತಿಳಿಯುತ್ತಿದ್ದಂತೆಯೇ ರೈತರು ರೈತ ಸಂಪರ್ಕ ಕೇಂದ್ರದತ್ತ ಧಾವಿಸಿದರು. ಅಲ್ಲಿ ಕೇವಲ 300 ಚೀಲ ಗೊಬ್ಬರ ಮಾತ್ರ ಲಭ್ಯವಿದೆ ಎಂದು ಅಧಿಕಾರಿಗಳು ತಿಳಿಸಿ 300 ಟೋಕನ್ಗಳನ್ನ ರೈತರಿಗೆ ಹಂಚಿ ಕೈ ತೊಳೆದರು. ಇದರಿಂದ ಗೊಬ್ಬರ ಸಿಗದೆ ಹಿಂತಿರುಗಿದ ರೈತರು ಬೇಸರ ಹೆಚ್ಚಾಯಿತು. ರೈತ ಸಂಪರ್ಕ ಕೇಂದ್ರದ ಬಳಿ ಯೂರಿಯಾ ಗೊಬ್ಬರಕ್ಕಾಗಿ ಟೋಕನ್ ಪಡೆಯಲು ರೈತರು ಕಿಲೋಮೀಟರ್ಗಳಷ್ಟು ಉದ್ದವಾದ ಸಾಲಿನಲ್ಲಿ ನಿಂತಿರುವ ದೃಶ್ಯಗಳು ಕಂಡುಬಂದವು. ರೈತರು ತೀವ್ರ ಬೇಸರ ವ್ಯಕ್ತಪಡಿಸುತ್ತಾ ಗೊಬ್ಬರ ಸಿಗದಿದ್ದರೆ ಬೆಳೆ ನಾಶವಾಗಲಿದೆ, ಅಧಿಕಾರಿಗಳು ಸಮಸ್ಯೆ ಪರಿಹರಿಸಲು ಮುಂದಾಗದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು.
ಕಡೆಯಿಂದ ಮಾಡೋದು ಮತ್ತೆ ಇದಕ್ಕೆ ರೇಟ್ ಬಂದ್ಮೇಲೆ ಅಲ್ಲೇ ಸ್ವಲ್ಪ ತಾಳ್ಮೆಯಿಂದ ರೇಟ್ ಬಂದಿಲ್ಲ. ನಿನ್ನೆ ಒಂದು ರೇಟ್ ಬರ್ಬೇಕಾಯ್ತು, ಬಂದಿದ್ದಕ್ಕೋಸ್ಕರ ಇವತ್ತು ಇದಾಗುತ್ತೆ. ನಿನ್ನೆ ಒಂದು ರೇಟ್ ಬಂದಿದ್ರೆ ಇವತ್ತು ಅಲ್ಲಿ ಕೊಡ್ತಿದ್ವಿ. ಸೊ ಹಂಗಾಗಿ ರೇಟ್ ನಿನ್ನೆ ಬಂದಕ್ಕೋಸ್ಕರ ಇವತ್ತು ಬರ್ತಾವ. ನಾಳೆ ನಡೆದ ಸ್ವಲ್ಪ ಮಾಪ್ ಕಮ್ಮಿ ಆಗುತ್ತೆ. ಇನ್ನು ಯುನೆಸ್ಕೋ ಐನೂರು ತಗೊಳ್ತೇವೆ, ಬೇರೆ ಕಡೆ ಹೇಳಿದ್ವಿ ಬರ್ತಾವ. ಸ್ವಲ್ಪ ತಾಳ್ಮೆ ಅಂದರೆ ಇದೆಲ್ಲ ಲೈನ್ ತೊಗೊಂಡ್ರೆ ಸಿಗ್ತದೆ. ಹೆಚ್ಚಿದಾವ ಸೊಸೈಟಿಯಲ್ಲಿ ಬರ್ತದೆ, ಅಲ್ಲೊಂದು 100 ರೂಪಾಯಿ ಬರ್ತವೆ. ಕೃಷ್ಣ ಹಿಡ್ದ ಒಂದು ಅಲ್ಲೊಂದು 200 ರೂಪಾಯಿ ಬರ್ತವೆ. ಕೊಡ್ತೀವಿ ಅವ್ರು ಬರೋದು.